ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಲ್ಲ ಅಂತೇಳಿ ಹೇಗೆ ಚೆಕ್ ಮಾಡೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಲೇಬೇಕು, ಇದು ಕಂಪಲ್ಸರಿ ಆಗಿದೆ. ಮಾಡಲಿಲ್ಲ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಸ್ಟಾಪ್ ಆಗಿಬಿಡುತ್ತೆ ವರ್ಕ್ ಮಾಡೋದು. ಇದರಿಂದ ನೀವು ಏನಾದರೂ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡಬೇಕಿತ್ತು ಅಂತಂದರೆ ಆವಾಗ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ನೀವು ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕು ಅಂತಂದರೆ 1000 ರೂಪೀಸ್ ಫೈನ್ ಕಟ್ಟಬೇಕಾಗುತ್ತೆ. ಮತ್ತು ಒಂದು ವೇಳೆ ನೀವು 1000 ರೂಪೀಸ್ ಹೋಗುತ್ತೆ ಈಗೇನು ಲಿಂಕ್ ಮಾಡೋದು ಬೇಡ ಅಂತ ಹೇಳ್ಬಿಟ್ರೆ ನೀವು ಬ್ಯಾಂಕಿಂದ ಏನು ಟ್ರಾನ್ಸಾಕ್ಷನ್ ಮಾಡ್ತೀರಾ ಮತ್ತು ಆದರೆ ಪ್ಯಾನ್ ಕಾರ್ಡ್ ರಿಲೇಟೆಡ್ ಏನಾದರೂ ವರ್ಕ್ ಇತ್ತು ಅಂತಂದರೆ ಮಾಡೋಕ್ಕಾಗಲ್ಲ, ಯಾಕಂದರೆ ಪ್ಯಾನ್ ಕಾರ್ಡ್ ಸ್ಟಾಪ್ ಆಗಿರುತ್ತೆ. ಮೊದಲು ಪ್ಯಾನ್ ಕಾರ್ಡ್ ಲಿಂಕ್ ಮಾಡಬೇಕಾಗಿತ್ತು ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗಿತ್ತು. ಪ್ಯಾನ್ ಕಾರ್ಡ್ಗೆ ಅಂದರೆ ಫ್ರೀ ಇತ್ತು. ಅದಾದಮೇಲೆ ಸ್ವಲ್ಪ ಟೈಮ್ ಕೊಟ್ಟರು ಫ್ರೀ ಮಾಡೋದಕ್ಕೆ. ಅದಾದಮೇಲೆ ನೀವು ಮಾಡ್ಕೊಂಡಿರಲಿಲ್ಲ ಅಂದರೆ ಮತ್ತು 500 ಫೈನ್ ಕಟ್ಟಿ ಮತ್ತೆ ಮಾಡ್ಕೋಬೋದಾಗಿತ್ತು. ಈಗ 1000 ರೂಪೀಸ್ ಫೈನ್ ಕಟ್ಟಬೇಕಾಗಿದೆ. ಇದು ಭಾಳಷ್ಟು ಕಷ್ಟ ಆಗುತ್ತೆ ಭಾಳಷ್ಟು ಜನಕ್ಕೆ, ಯಾಕಂದರೆ ಭಾಳಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಗೊತ್ತಿರಲ್ಲ. ಯಾರಾದರೂ ಪೇಪರ್ ಡೈಲಿ ಓದ್ತಾ ಇದ್ದಾರೆ, ನ್ಯೂಸ್ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ. ಕೆಲವರಿಗೆ ಭಾಳಷ್ಟು ಹಳ್ಳಿ ಜನಕ್ಕೆ ಕೆಲವರಿಗೆ ಗೊತ್ತಿರಲ್ಲ. ಇದು 1000 ರೂಪೀಸ್ ಅಂದರೆ ಭಾಳಷ್ಟು ದುಡ್ಡಾಗುತ್ತೆ. 100-200 ರೂಪೀಸ್ ಆದರೆ ಓಕೆ ಆಗಿತ್ತು. ಆದರೆ ಈಗ ಗೌರ್ಮೆಂಟ್ ರೂಲ್ಸ್ ಇದೆ, ಇದು ಮಾಡಲೇಬೇಕು. ಒಂದು ವೇಳೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಆಗಿರಲಿಲ್ಲ ಅಂತಂದರೆ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಮುಂದೆ ದೊಡ್ಡ ಪ್ರಾಬ್ಲಮ್ ಫೇಸ್ ಮಾಡಬೇಕಾಗುತ್ತೆ. 1000 ರೂಪೀಸ್ ಹೋದರೂ ಪರವಾಗಿಲ್ಲ, ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತೆ, 95% ಆಗಿರುತ್ತೆ. ಯಾಕಂದರೆ ನೀವು ಆಧಾರ್ ಕಾರ್ಡಿಂದ ಮತ್ತು ಬ್ಯಾಂಕಲ್ಲಿ ಎಲ್ಲ ನೀವು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಅವಾಗವಾಗ ಎಲ್ಲ ನೀವು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೊಟ್ಟಿರ್ತೀರ, ಅವಾಗ ಲಿಂಕ್ ಆಗಿರುತ್ತೆ. ಯಾರೂ ಒಬ್ಬರೊಬ್ರದ್ದು ಆಗಿರಲ್ಲ, ಅಂಥವ್ರು ಲಿಂಕ್ ಮಾಡ್ಕೊಳ್ಳೇಬೇಕು 1000 ರೂಪೀಸ್ ಫೈನ್ ಕೊಟ್ಟು. ಮತ್ತು ಈಗ ಯಾವ ಥರ ಲಿಂಕ್ ಆಗಿದೆಯಲ್ಲ ಅಂತೇಳಿ ನಾವು ಚೆಕ್ ಮಾಡೋಣ. ಈಗ ನಂದು ಮೊದಲೇ ನಾನು ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ದೆ. ನಾನು ಅಂದರೆ ಈ ಥರ ಪ್ರೊಸೆಸ್ ಮಾಡಿದ್ದೆ. ಆದರೆ ನಮ್ಮದು ಮನೇಲಿ ಇನ್ನೂ 3 ಜನದಿತ್ತು. ಆದರೆ ಅವ್ರದ್ದು ಈ ಥರ ನಾನು ಪ್ರೊಸೆಸ್ನಲ್ಲಿ ಲಿಂಕ್ ಮಾಡಿರಲಿಲ್ಲ. ಆದರೆ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ದೆ, ಆವಾಗ ತಾನೇ ಲಿಂಕ್ ಆಗಿದೆ ಫ್ರೆಂಡ್ಸ್. ಹೀಗಾಗಿ ಎಲ್ಲರದ್ದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡುವಾಗಲೇ ಲಿಂಕ್ ಆಗಿರುತ್ತೆ. ನೀವು ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಲಿಂಕ್ ಆಗಿತ್ತಂದರೆ ಒಳ್ಳೆಯದು, 1000 ರೂಪೀಸ್ ಉಳಿಯುತ್ತೆ. ಲಿಂಕ್ ಆಗಿರಲಿಲ್ಲ ಅಂತಂದರೆ ನೀವು ಲಿಂಕ್ ಮಾಡ್ಕೊಳ್ಳೇಬೇಕು ಫ್ರೆಂಡ್ಸ್. ಆಮೇಲೆ ಭಾಳ ಕಷ್ಟಪಡಬೇಕಾಗುತ್ತೆ. ಯಾವ ರೀತಿ ಚೆಕ್ ಮಾಡಬೇಕು ಅಂತೇಳಿ ಈಗ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನನಗೆ ಹೇಗೆ ಗೊತ್ತಾಯಿತು ಅಂತಂದರೆ, ನಾನು ಫಸ್ಟು ಒಂದು ವಿಡಿಯೋ ಮಾಡಿದ್ದೆ ಯಾವ ರೀತಿ ಆಧಾರ್ ಕಾರ್ಡ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂತೇಳಿ. ಆ ವಿಡಿಯೋ ಈಗ ಬೂಸ್ಟ್ ಆಗ್ತಾಯಿದೆ, ಈಗ ವ್ಯೂಸ್ ಬರ್ತಾಯಿತ್ತು. ನಾನು ಚೆಕ್ ಮಾಡಿದೆ ಯಾಕೆ ಈ ಥರ ವ್ಯೂಸ್ ಬರ್ತಾಯಿದೆ ಅಂತೇಳಿ. ನಾನು ಚೆಕ್ ಮಾಡಿದರೆ ಈ ಥರ ಒಂದು ನ್ಯೂಸ್ ಇದೆ. ನನಗೂ ಈ ನ್ಯೂಸ್ ಗೊತ್ತಿರಲಿಲ್ಲ. 31 ಮಾರ್ಚ್ ಲಾಸ್ಟ್ ಡೇಟ್ ಇದೆ ಅಂಥೇಳಿ. ಈಗ ಅದಕ್ಕೋಸ್ಕರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಸರ್ಚಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂಥೇಳಿ ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ 3 ಡಾಟ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತಿದೆಯಲ್ಲ, ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಈಗ ನಾವು ಚೆಕ್ ಮಾಡಬೇಕು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿದೆಯಲ್ಲ ಅಂತೇಳಿ ಚೆಕ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಾ ಲಿಂಕ್ ಆಧಾರ್ ಕಾರ್ಡ್ ಸ್ಟೇಟಸ್ ಅಂತಿದೆಯಲ್ಲ, ಲಿಂಕ್ ಆಧಾರ್ ಸ್ಟೇಟಸ್ ಇದೆ, ಅದೆಲ್ಲ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ಥರ ಲೋಡ್ ಆಗುತ್ತೆ. ಈಗ ಸರ್ವರ್ ಫುಲ್ ಬಿಸಿ ಇರುತ್ತೆ, ಯಾಕಂದರೆ ಎಲ್ಲರೂ ಇದನ್ನೇ ಮಾಡ್ತಾ ಇರ್ತಾರೆ. ಚೆಕ್ ಮಾಡೋದಾಗಲಿ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಾಗಲಿ ಮಾಡ್ತಾ ಇರ್ತಾರೆ. ಈ ಥರ ಬರುತ್ತೆ ನೋಡ್ತಾ ಇದ್ದಾರೆ. ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಮೇಲ್ಗಡೆ ಹಾಕಬೇಕು, ಮತ್ತು ಇಲ್ಲಿ ಆಧಾರ್ ನಂಬರ್ ಅಂತಿಲ್ಲ, ಇಲ್ಲಿ ಆಧಾರ್ ನಂಬರ್ನ ಹಾಕಬೇಕಿಲ್ಲಿ. ಈಗ ನಾನು ಹಾಕ್ತೀನಿ. ಈ ರೀತಿ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಎಂಟ್ರಿ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಿದ್ರೆ ವ್ಯೂ ಲಿಂಕ್ ಆಧಾರ್ ಸ್ಟೇಟಸ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ಥರ ಬರುತ್ತೆ. ಯುವರ್ ಪ್ಯಾನ್ ಕಾರ್ಡ್ ನಂಬರ್ ಇರುತ್ತೆ. ಈಸ್ ಆಲ್ರೆಡಿ ಲಿಂಕ್ ಟು ಗಿವನ್ ಆಧಾರ್ ಅಂತೇಳಿ ಆಧಾರ್ ನಂಬರ್ ಇರುತ್ತೆ ಇಲ್ಲಿ. ಅಂದರೆ ಇಲ್ಲಿ ಲಿಂಕ್ ಆಗಿದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿ ನೀವು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿದೆಯಲ್ಲ ಅಂತೇಳಿ ನೀವೀಗ ನೋಡ್ಕೋಬೋದು. ಒಂದು ವೇಳೆ ಲಿಂಕ್ ಆಗಿರಲಿಲ್ಲ ಅಂತಂದರೆ ಈಗಲೇ ಲಿಂಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.